ಡೆಕೋರೇಷನ್ ಮಾಡ್ಸಕ್ಕೆ ಒಬ್ರನ್ನ ಕರೆಸಿದ್ದೆ. ಅವ್ರು ಬಂದಿದ್ದಾರೆ, ಈಗ ತೋರಿಸ್ತೀನಿ ರೀ ಅವ್ರನ್ನ. ಇವರು ನಮ್ಮ ಮೆಹಂದಿ ಆರ್ಟಿಸ್ಟ್. ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸುಮ್ಮನೆ, ಯಾಕೆ ಅಂತ ಗೊತ್ತಿಲ್ಲ. ಇವ್ರನ್ನ ಏನು ಅನ್ಬೇಕೀಗ? ಸಂಗೀತ ಕಚೇರಿ ನಡೆಸ್ತಿದ್ದಾರೆ. ನಾನೇ ಏನೋ ಮಾಡೋದು ಹೇಳು, ಏನೋ ಮಾಡ್ತಿದ್ದೆ ಹೇಳೋದು. ಓಕೆ, ನಾನೀಗ ಮೆಹಂದಿ ಹಾಕ್ಸ್ಕೊತೀನಿ. ನಮ್ಮ ಅಕ್ಕ ಇನ್ನೂ ಡಿಸೈನ್ ಹೋಗ್ತಿದ್ದಾಳೆ. ನೋಡಕ್ಕೆ ಸೇಮ್ ಆರ್ಟಿಸ್ಟ್ ಇದ್ದಂಗೆ ಇದೆಯಾ? ಅಲ್ಲಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಆಫೀಸಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೊರಟ್ಬಿಟ್ಟು ಬಂದೆ. ಬೆಂಗಳೂರಿಗೆ ಬಂದು ನಮ್ಮ ಮನೆ ಹತ್ರ ಬಸ್ ಸ್ಟಾಪ್ ಹತ್ರ ಬಂದು ಕಾಲ್ ಮಾಡಿದ್ಮೇಲೆ ಅಪ್ಪಾಜಿ ಬಂದು ಕರ್ಕೊಂಡು ಬಂದರು. ಸೊ ಅಪ್ಪನ ಜೊತೆ ಮನೆಗೆ ಬಂದೆ. ಬರ್ತಿದ್ದಂಗೆ ನಮ್ಮ ಮನೇಲಿ ಇದ್ದಾವೆ 2 ತರಲೆಗಳು ಬೊಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ವು. ನೀವು ನೋಡಿ ಹೆಂಗೆ ಆಡ್ತವೆ ಅವು ಅಂತ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಹೆಂಗಿದ್ಯಾ? ಸೂಪರಾಗಿದ್ದೀನಿ. ನೀವು ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ ಆಂಟಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ ನೀನು? ನಾನು ನಮ್ಮ ಅಕ್ಕ ಅವ್ರ ತಂಗಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಕ್ಕನ ತಂಗಿ ಅಂತೆ. ನೀನ್ ಯಾರೇ? ನೀನು ನೀನು ಸುಬ್ಬಿ ಬಂಗಾರಿ, ಶುಬ್ಬಿ ಬಂಗಾಳಿ. ನಾನು ತೆಗ್ದಿಡ್ತಾ ಇದ್ದೀನಿ. ಸೂಪರ್ ಆಗಿದೆ. ಇದ್ರ ಮ್ಯಾಚಿಂಗ್ ನೋಡಿ ಗೌರಮ್ಮ ಅಂತ ತರಬೇಕು. ತೋರ್ಸಿ ನೋಡಿ ಹೇಗಿದೆ. ಇದು ಒಂದೇನೋ ಒಂದು ಬರ್ತಾ ಉಂಟು. ಯಾರಿಗೂ ಗೌರಮ್ಮಂಗ ನಂಗ ಏನೇನೋ ಬರ್ತಾ ಉಂಟಲ್ಲ. ನಮ್ಮ ಅಕ್ಕ ಡ್ಯಾನ್ಸ್ ಆಡ್ತಾನೆ ಇದ್ದಾರೆ. ಅದರಲ್ಲಿ ಒಂದು ನಂದಿದೆ. ಹೌದಾ? ಅದು ನಂಗ ಗೌರವ ಅನ್ಕೊಂಡೆ. ಯಾವ್ದು ಇದು ಸೇರ್ತಾರ? ಇದು ನಿಂಗ ನೋಡಿ. ಚೆನ್ನಾಗಿದ್ಯಾ ಸೀರೆ? ನೋಡಿ ಫ್ರೆಂಡ್ಸ್, ನಾನು ಸೀರೆ ತಂದಿದ್ದೀನಿ. ಫ್ರೆಂಡ್ಸ್, ನನ್ನ ಮಗಳು ಸೀರೆ ತಂದಿದ್ದಾಳೆ. ಇದು ಒಂದು ಸೀರೆ, 3 ಸೀರೆ. ಅಯ್ಯೋ, ನಾನೆಲ್ಲ ಬೇಕಂತ ಹೇಳಿ ಕೆಲಸನೇ ಬಿಟ್ಟಿದ್ದು ನಾನು. ಅಲ್ಲಿ ಬೇಕಂತ ಎಳ್ಸ್ಬಿಟ್ಟೆ ಎಲ್ಲ ಸೀರೆನು. ನಾನು ಏನಂತ ಇವಾಗಲೇ ಕೇಳ್ಕೊಂಡೆ, ಆಮೇಲೆ ಅಪ್ಪಿ ತಪ್ಪಿ ತಂದಿದ್ಬಿಟ್ಟಾರ ಇನ್ನೊಂದು. ಸೊ ನಾನು ರಾತ್ರಿ ಒಂದು 3 ಗಂಟೆ ತನಕ ಅಮ್ಮನ ಜೊತೆ ಎದ್ದಿದ್ದೆ. ಅದಾದಮೇಲೆ ನಾನು ಮಲ್ಕೊಂಡ್ಬಿಟ್ಟೆ, ನಿದ್ದೆ ಬಂದುಬಿಟ್ಟಿದೆ. ಯಾವಾಗ ಆಯಿತೋ ಗೊತ್ತಿಲ್ಲ. ಆಮೇಲೆ ಪಾಪ ಅಮ್ಮನೇ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಬೆಳಿಗ್ಗೆ ಎದ್ದಾಗ ನಮ್ಮನೆ ಬಂಗಾರಿ ಎಷ್ಟು ಚೆನ್ನಾಗಿ ಹೋಗಿ ಮೂಲೆಯಲ್ಲಿ ಓದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ.
ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಮ್ಮಂಗೆ ಕೆಲಸ ಮಾಡೋಕ್ಕೆ ಅಂತ ಜೊತೆ ಆಗೋಣ ಅಂದ್ಬಿಟ್ಟು ಹೋದೆ. ಸೊ ಈಗ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಬಂದಿದ್ದ, ಸೊ ಅಂದರೆ ಎದ್ದು ಬಂದ, ಅವನು ಬಂದಿದ್ದ ಅಂದರೆ ಅವನು ಬಂದು ಒಂದು ಸ್ವಲ್ಪ ನಂಗೆ ವಿಡಿಯೋ ಎಲ್ಲ ಮಾಡಿಕೊಟ್ಟ. ಅದಾದಮೇಲೆ ನಾನೇ ಮಾಡಿಕೊಂಡು ವಿಡಿಯೋನೂ ಮಾಡ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಹೆಲ್ಪ್ ತೊಗೊಂಡೆ. ಸೊ ನಾವು ಕಳ್ಸೋಕ್ಕೆ ಇದೇ ರೀತಿ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲಿ ದೇವ್ರನ್ನ ಕೂರಿಸ್ದಾಗಷ್ಟೇ ನಾವು ಕಳಶ ಇಡೋದು. ಎಲ್ಲ ಮನೆ ನಾರ್ಮಲ್ ಪೂಜೆಯಲ್ಲಿ ಇಡ್ತಾರಲ್ಲ ಆ ಥರ ಇಡೋದಿಲ್ಲ. ಸೊ ನಾನು ಕಳ್ಸಕ್ಕೆ ನೀಟಾಗಿ ಅರಿಶಿನೆಲ್ಲ ಹಚ್ಚಿ ಆಮೇಲೆ ಕುಂಕುಮನ ತಿಲಕದ ಥರ ಇಟ್ಟು ನಾನು ನೀಟಾಗಿ ಕಳ್ಸದ್ದು, ಆಮೇಲೆ ದೇವ್ರ ಮುಂದೆ ಏನೇನೆಲ್ಲ ಇಡಬೇಕು, ಪೂಜೆಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಏನೆಲ್ಲ ರೆಡಿ ಆಗಿದೆ ಅದೆಲ್ಲ ವಿಡಿಯೋ ಮಾಡ್ತಾ ಇದ್ದ. ನಾವು ಹೀಗೆ ಅಂದರೆ ಎಲ್ಲರೂ ಹೀಗೆ ಅಂತ ಅನಿಸುತ್ತೆ, ದೇವರು ಪೂಜೆ ಮಾಡೋಕ್ಕೂ ಮುಂಚೆ ಮುಖನ ತೋರಿಸೋದಿಲ್ಲ. ಸೊ ಅದಕ್ಕೆ ಪೂಜೆಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಅದನ್ನ ರಿಮೂವ್ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲಿ ಗೌರಿ ಪೂಜೆ ತುಂಬಾ ಗ್ರ್ಯಾಂಡ್ ನಡೆಯುತ್ತೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಲ್ಲ, ನಾವು ನೀಟಾಗಿ ಗೌರಿ ವ್ರತ ಹೇಗೆ 1 hour ಫುಲ್ಲು ಮಾಡ್ತೀವೋ ಅದಷ್ಟನ್ನು ಮಾಡ್ತೀವಿ. 1 hour ಮುಗಿಸಿ ಆಮೇಲೆ ನಾವು ಊಟ ಮಾಡೋದಾಗಲಿ ಏನಾದರೂ ಹೋಗಲಿ ಅಲ್ಲಿ ತನಕ ನಾವು ಯಾರು ಏನು ತಿನ್ನೋದು ಇಲ್ಲ. ಸೊ ನನ್ನ ತಮ್ಮಂದು ಹೀಗೆ ಅವ್ನಿಗೇನಾರು ವಿಡಿಯೋ ಮಾಡು ಏನಾರು ಮಾಡಂತ ಹೇಳ್ತಿದ್ರೆ ಹಿಂಗೆ ಅವನೊಂದು ಮಧ್ಯದಲ್ಲಿ ಕ್ಲಿಪ್ ತಕ್ಕೋತಾ ಇರ್ತಾನೆ. ರೆಡಿ ಮಾಡಿದ್ದೀನಿ, ನಮ್ಮಮ್ಮ ಇಟ್ಕೊಂಡು ನೋಡಿದ್ದಾರೆ, ಹಿಂಗೆ ಮಾತಾಡ್ತಾ ಇರ್ತಾನೆ. ವಿಡಿಯೋನೇ ಕಟ್ ಮಾಡಿಬಿಟ್ಟ ನಾನು. ಏನು ಇವತ್ತು ಅವನೇ ವಿಡಿಯೋ ಮಾಡೋದು ಎಲ್ಲದಕ್ಕೂ. ಯಾವಾಗ ಬರಬೇಕಾ ರೆಡಿಯಾಗಿ ಬಾ ಆಯಿತಾ, ಅದನ್ನು ಹೇಳ್ತಾ ಇದ್ದೆ. ಅಷ್ಟು ಕಟ್ ಮಾಡ್ಬಿಟ್ಟ ಇವನು. ಅವನೇ ಮಾಡೋದು ಕಳ್ಸಕ್ಕೆ ನಾನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಮ್ಮಮ್ಮಗೆ. ಒಳ್ಳೆ ಹುಡುಗಿ ನಾನು. ಅಮ್ಮ ಈ ಡ್ರೈ ಫ್ರೂಟ್ಸು ಎಲ್ಲ ಹಾಕಬೇಕಾ? ಹಾಂ, ಕಳ್ಸಕ್ಕೆ ರೆಡಿ ಮಾಡ್ತೀನಿ ಅನ್ನೋದಲ್ಲ, ಅದಕ್ಕೆ ಏನು ಹಾಕ್ತಾರೆ ಅಂತ ಗೊತ್ತಿರಬೇಕು. तेजस्वी लोग हैं हमारे पास, कितने शानदार विचार रखते हैं. ಬಿಟ್ಟು ತಾನೇ ನಾನು ಡೆಕೋರೇಷನ್ ಮಾಡ್ಸಕ್ಕೆ ಒಬ್ರನ್ನ ಕರೆಸಿದ್ದೆ. ಅವ್ರು ಬಂದಿದ್ದಾರೆ, ಈಗ ತೋರಿಸ್ತೀನಿ ರೀ ಅವ್ರನ್ನ. ಎಕ್ಸ್ಕ್ಯೂಸ್ ನ್ಯಾಯ ಮಾಡಿರಿ, ಏನು ದುಡ್ಡು ಕೊಡೋದು ಸಂಬಳ ಪಕ್ಕೆ ತೊಗೊಂಡೋಗ್ತೀರಲ್ರಿ, ಏನು ರೀ ಇಲ್ಲೊಬ್ರು ಬಂದಿದ್ದಾರೆ ಇಲ್ಲಿ. ಹಲೋ ನೋಡಿ, ಇಲ್ಲಿ ಎಲ್ಲ ಊಟ ಗಿಟ ಎಲ್ಲ ಮಾಡ್ಕೊಳ್ಳೋದು. ಎಷ್ಟೆಲ್ಲ ಊಟ ಮಾಡಿಸ್ಕೊಂಡೇ ಕಳಿಸ್ತೀನಿ, ಬೇಜಾರಾಗ್ಬಿಡಿ, ಸಬ್ಸ್ಕ್ರೈಬರ್ಸ್ ಬೇಜಾರಾಗ್ಬಿಡಿ, ಎಲ್ಲರಿಗೂ ಊಟ ಮಾಡಿಸ್ತೀನಿ ನೋಡಿ. ಎಕ್ಸ್ಕ್ಯೂಸ್ ಮೀ, ಊಟ ಮಾಡ್ಕೊಂಡು ಹೋಗ್ಬಿಡಿ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನೋಡಿ. ಈ ಥರ ಎಲ್ಲ ತಿಡ್ತಾರೆ ನೀಟಾಗಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡಮ್ಮ ಒಂಚೂರು. ನಮ್ಮಮ್ಮ ಎಷ್ಟು ರೆಡಿಯಾಗಿ ಹೋಗಿದ್ದಾರೆ. ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ ಅಮ್ಮ ಒಂಚೂರು ನೋಡಮ್ಮ ಇಲ್ಲಿ ಬೇಗ. ಹಾಯ್ ಮಾಡಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ನಮ್ಮನೆ ಕೆಲ್ಸದವ್ರು ಇದ್ದಾರಲ್ಲ, ಅವ್ರನ್ನ ಬಿಡೋ ನಮಗೆ ಚೂರು ನಂಬಿಕೆ ಇಲ್ಲ. ಯಾಕಂದರೆ ಏನು ಮಾಡ್ತಾರೆ ಅಂದರೆ, ನಾವು ಹೋಗಿದ ತಕ್ಷಣ ಕದ್ದು ಬಿಡ್ತಾರೆ. ಇದು ಅವೇರ್ನೆಸ್ ಕೊಡ್ತಾ ಇದ್ದೀನಿ ನನ್ನ ಜನಕ್ಕೆ. ಈ ಥರ ಕೆಲ್ಸದವ್ರನ್ನ ಬಿಟ್ಟೋಗ್ಬಿಡಿ. ಅವಾಗ ಏನು ಮಾಡಬೇಕಂದ್ರೆ ಅವ್ರನ್ನ ನಮ್ಮ ಮನೆಯವ್ರು ಮಾಡ್ಕೊಬಿಡ್ಬೇಕು, ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡ್ಬೇಕು. ಅವಾಗ ನಮ್ಮ ಮನೇಲಿ ಕದಿಬಾರ್ದು ಅಂತ ಅವ್ರಿಗೊಂದು ಮನೋಭಾವನೆ ಬರುತ್ತೆ. ನಮ್ಮ ಮನೆ ಕೆಲ್ಸದವ್ರನ್ನ ಬಿಟ್ಟು ನಮಗೆ ನಂಬಿಕೆ ಇಲ್ಲ. ಏನು ಮಾಡೋದು ಈಗ ಹೇಳಿ, ಏನೋ ಒಂದು ಸೊಲ್ಯೂಷನ್ ಹೇಳಿ. ನೋಡಿದ್ರಲ್ಲ, ಅವ್ನು ಹಿಂಗೆ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ. 1 ಮಾಡು ಅಂದರೆ 100 ಮಾಡ್ತಾನೆ ಹಾಗೆ. ಸೊ ನಾನು ಇವಾಗ ಇನ್ನೇನು ಮಾಡ್ತಿದ್ದೀನಿ ಅಂತ ನಿಮಗೂ ಗೊತ್ತಿರ್ಬೋದು, ತೋರಣ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಇದನ್ನ ರೀಲ್ಸಲ್ಲಿ ಆಮೇಲೆ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ತುಂಬ ಸರ್ತಿ ನೋಡಿದ್ದೀನಿ ನಾನು. ಮಾಡಬೇಕಂತ ಅಂದ್ಕೊಂಡಾಗೆಲ್ಲ ಆಗ್ತಾನೆ ಇರಲಿಲ್ಲ. ಇದರ ಟೈಮ್ ಕಡಿಮೆ ಇರ್ತಿತ್ತು, ಇಲ್ಲ ಮರ್ತೇ ಹೋಗಿರ್ತಿತ್ತು ಮಾಡಬೇಕನ್ನೋದು. ಜಸ್ಟ್ ನಾರ್ಮಲಾಗಿ ತೋರಣ ಮಾಡಿಬಿಟ್ಟು ಬಿಟ್ಬಿಡ್ತಿದ್ವಿ. ಅದಕ್ಕೆ ಈ ಸರ್ತಿ ಹೆಂಗೋ ನೆನಪಾಯಿತು, ನೋಡೋಣ ಅಂದ್ಬಿಟ್ಟು ಒಂದು ವಿಡಿಯೋ ಚೆಕ್ ಮಾಡಿ ನಾನು ಮಾಡಿದ್ದೀನಿ. ನೀವು ನೋಡ್ಕೊಂಡಿರ್ಬೋದು ವಿಡಿಯೋ ಹೇಗೆ ಅಂತ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಪ್ರಿಟಿಯಾಗಿತ್ತು. ನನ್ನ ತಂಗಿಗೂ ಹೇಳ್ಕೊಟ್ಟೆ, ಅವಳು ನನ್ನ ಜೊತೆ ಸೇರ್ಕೊಂಡು ಒಂದು 4-5 ಮಾಡಿಕೊಟ್ಲು. ಅದರಿಂದ ಬೇಗ ಕೆಲಸ ಮುಗೀತು. ತುಂಬಾ ಕ್ಯೂಟಾಗಿತ್ತು ಇದು ನೋಡೋದಕ್ಕೆ. ಇಂಟೀರಿಯರ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು. ಅಂದರೆ ದೇವ್ರ ಹಿಂದೆ ನಮಗೆ ಟಿ ವಿ ಇತ್ತು, ಇಲ್ಲಾಂದರೆ ಸ್ಪೇಸ್ ಇದ್ದಿದ್ರೆ ನಾನು ಈ ಥರದ್ದು ಮಾಡಿ ಒಂದು ಸ್ವಲ್ಪ ಏನಾದರೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಟಿ ವಿ ಹಿಂದೆ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ.
ನೀವು ನಿಮ್ಮ ಹತ್ರ ಯಾವ ಥರ ಎಲ್ಲ ಫ್ಲವರ್ಸ್ ಇದೆ ಆ ಫ್ಲವರ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಇವನೊಬ್ಬ ತರಲೆ ಹೀಗೆ ಬಂದು ಇಂಟ್ರಪ್ಟ್ ಮಾಡ್ತಿರ್ತಾನೆ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಮಧ್ಯ ಹೂವು ಇರುತ್ತೆ. ನಾನು ಒಂದು ಥರ ಮಾಡ್ಕೊಂಡಿರೋ ತೋರಣ ಅನ್ನ ಮಾಡಿ ತೋರಿಸಿದ್ನಲ್ಲ ಅದು, ಆಮೇಲೆ ಇನ್ನೊಂದು ನಾರ್ಮಲ್ ಆಗಿ ನಾವು ತೋರಣನ ಬೆಂಡ್ ಮಾಡಿ ಪಿನ್ ಮಾಡ್ತೀವಲ್ಲ ಆ ಥರ ಮಾಡಿದ್ದೀನಿ. ಈಗ ಟೋಟಲಾಗಿ ಪೂಜೆಗೆ ಎಲ್ಲದೂ ರೆಡಿ ಆಗಿದೆ. ನಾವುಗಳು ಕೂಡ ರೆಡಿ ಆಗಿದ್ದೀವಿ, ಅಮ್ಮ ನಾನು ತಂಗಿ. ಸೊ ಪೂಜೆ ಸ್ಟಾರ್ಟ್ ಮಾಡಬೇಕಂತ ಅಂದಾಗ ನಾವು ಹಾಕಿರೋವಂಥ ಪರ್ದೆನ ತೆಗಿತೀವಿ. ಹೂವು ಹಾಕಿ ಆಮೇಲೆ ಏನೆಲ್ಲ ದೀಪ ಹಚ್ಚೋದಾಗಲಿ ಮತ್ತು ಜನವಾರ ಹಾಕೋದಾಗಲಿ ಗಣೇಶನಿಗೆ ಎಲ್ಲದನ್ನೂ ಮಾಡ್ತೀವಿ. ನಮ್ಮನೇಲಿ ಗೌರಿ ಗಣೇಶ ಪೂಜೆ ಒಟ್ಟಿಗೆ ಮಾಡಿಬಿಡ್ತೀವಿ, ಸಪ್ರೇಟಾಗಿ ಮಾಡೋದಿಲ್ಲ. 7ನೇ ತಾರೀಕು ನಾವು ಗಣೇಶ ಹಬ್ಬ ಇದ್ದಿದ್ದಲ್ವ, ನಾವು 6ನೇ ತಾರೀಕೇ ಗೌರಿ ಗಣೇಶ 2 ಪೂಜೆನೂ ಮಾಡಿಬಿಟ್ವಿ. ಸೊ ನಾನು ಅಮ್ಮ ನನ್ನ ತಂಗಿ ಎಲ್ಲರೂ ಪೂಜೆಗೆ ಕೂತಿದ್ದು. ನನಗೆ ತುಂಬಾ ಖುಷಿ ಈ ಪೂಜೆಗಳಲ್ಲೆಲ್ಲ ಇನ್ವಾಲ್ವ್ ಆಗೋದು. ಕೆಲವ್ರು ಹೇಳ್ತಾರೆ ಈಗಿನ ಕಾಲದ ಹೆಣ್ಮಕ್ಳು ಏನರಲ್ಲೂ ಇನ್ವಾಲ್ವ್ ಆಗಲ್ಲ, ಒಂಥರ ಸರ್ಪ್ರೈಸಾಗಿ ನೋಡ್ತಾರೆ ಅಂಥದ್ದೆಲ್ಲ ಮಾಡ್ತಾಯಿದ್ರೆ. ಆದರೆ ನನಗೇನೋ ತುಂಬಾ ಖುಷಿ ಸಿಗುತ್ತೆ. ಸೊ ಅಮ್ಮ ಎಲ್ಲ ಈ ಸರ್ತಿ ನನ್ನ ಕೈಯಲ್ಲೇ ಮಾಡಿಸ್ತಿದ್ರು, ಅವ್ರು ಮಾಡೋದು ಎಲ್ಲ ಎಷ್ಟೊಂದು ನಾನೇ ಮಾಡಿದ್ದೀನಿ. ಅದರಿಂದ ಖುಷಿಗಿಂತ ಜಾಸ್ತಿ ಕಲ್ತಂಗೂ ಇರುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಹೀಗಿತ್ತು ನಮ್ಮ ಮನೆ ಗೌರಿ ಪೂಜೆ. ಮುಂದೆ ನೋಡಿ ಇನ್ನೂ ಏನೇನಿರುತ್ತೆ ಅಂತ. ಸೊ ನಾನು ಫುಲ್ಲು ದೇವರನ್ನೆಲ್ಲ ಪೂರ್ತಿಯಾಗಿ ರೆಡಿ ಮಾಡಿದ್ಮೇಲೆ ನಾವು ಆರ್ನಮೆಂಟ್ಸ್ ಎಲ್ಲ ಜಾಸ್ತಿ ಹಾಕೋದು ಬೇಡ ಅಂತ ಸಿಂಪಲ್ಲಾಗಿ ಎಷ್ಟು ಕಡಿಮೆ ಬೇಕೋ ಅಷ್ಟು ಆರ್ನಮೆಂಟ್ಸ್ ಹಾಕಿ ಕಡಿಮೆ ಹೂವದೇನೆ ಎಲ್ಲ ಸಿಂಪಲ್ಲಾಗಿ ಇಡೋಣ ಅಂತ ಅಂದ್ಬಿಟ್ಟು ಕಡಿಮೆನಲ್ಲೇ ಎಲ್ಲ ಮಾಡಿದ್ವಿ. ಕೆಲವು ತುಂಬಿಸ್ಬಿಡ್ತಾರೆ, ದೇವ್ರ ಮುಖಾನೇ ಕಾಣಿಸೋದಿಲ್ಲ. ಸೊ ಆ ಥರ ಮಾಡೋದು ಬೇಡ ಅಂತ ಸ್ವಲ್ಪನೇ ಎಲ್ಲ ಕರೆಕ್ಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆಮೇಲೆ ಪೂಜೆ ಎಲ್ಲ ಇದೆಲ್ಲ ಕ್ಲಿಪ್ಸ್ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ರೆ ನಾನು ರೀಲ್ಸ್ ಹಾಕಿದ್ದೆ, ಗೌರಿ ಹಬ್ಬದ ದಿನಾನೇ ಹಾಕಿದ್ದೆ, ನೀವು ನೋಡ್ಬೋದು. ಅಲ್ಲಲ್ಲಿ ಒಂದೊಂದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಹಾಕಿದ್ದೀನಿ. ಸೊ ಪೂಜೆಗೆ ಪೂರ್ತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಪಂಚಾಮೃತ ಅಂದರೆ ಅಭಿಷೇಕ ಮಾಡಬೇಕಾಗತ್ತೆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಟೈಮಲ್ಲಿ. ಸೊ ನಾವು ತಂದಿರೋವಂಥ ಗೌರಮ್ಮಂಗೆ ಮಾಡೋಕ್ಕಾಗಲ್ವಲ್ಲ, ಸೊ ಒಂದು ಪ್ರಾಣ ದೇವರಿರುತ್ತೆ, ಅದಕ್ಕೆ ಮಾಡಬೇಕು, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮನೆಗೆ ಹಾಗೆ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅಮ್ಮನ ಫ್ರೆಂಡ್ಸ್ ಯಾರೋ ಬಂದಿದ್ದರು. ಸೊ ಅದರಿಂದ ಒಂದು 10-15 ನಿಮಿಷ ಡಿಲೇ ಆಯಿತು ಪೂಜೆ. ಆಮೇಲೆ ಅಮ್ಮಂಗೆ ಸಡನ್ನಾಗಿ ನೆನಪಾಯಿತು, ಅಯ್ಯೋ ಅರ್ಶನದಲ್ಲಿ ಗಣೇಶನ ಮಾಡೇ ಇಲ್ಲ, ಮಾಡು ಅಂತ ಅಂದರು. ಅದರಿಂದ ನಾನು ಮಾಡ್ತಾಯಿದ್ದೀನಿ ಇವಾಗ. ಯಾವಾಗಲೂ ಇದನ್ನು ಅಮ್ಮ ಮಾಡೋರು, ಅಂದರೆ ಈ ಸರ್ತಿ ಅವ್ರ ಫ್ರೆಂಡ್ಸ್ ಯಾರೋ ಬಂದಿದ್ರಲ್ವ, ಅವ್ರು ಬ್ಯುಸಿ ಇದ್ದರು, ಅದಕ್ಕೆ ನನಗೆ ಹೇಳಿದ್ರು ಮಾಡಂತ. ಸೊ ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಹೀಗೇ, ಅಂದರೆ ಮನೆಯಲ್ಲಿ ಆ ಪೂಜೆದು ಎಲ್ಲ ವಿಧಿವಿಧಾನಗಳು ಏನೇನಿರುತ್ತೆ ಅದರದ್ದೊಂದು ರೆಕಾರ್ಡಿಂಗ್ ಇರುತ್ತೆ. ಆ ರೆಕಾರ್ಡಿಂಗ್ನ ಪ್ಲೇ ಮಾಡಿಕೊಂಡು ಅವ್ರು ಹೇಗೆ ಹೇಳ್ತಾರೋ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಸೊ ಈಗ ನಡೀತಾ ಇರೋದು ಅಭಿಷೇಕ ಮಾಡಿ ಇದನ್ನೇ ನಾವು ಪಂಚಾಮೃತ ಅಂತ ಕರೆಯೋದು. ನಮ್ಮ ಮನೇಲಿ ಎಲ್ಲದನ್ನು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಮ್ಮ. ಅದು ಗೌರಿ ವ್ರತ ಅಂತ ಅಂದರೆ ಇನ್ನೂ ಅಜ್ಜಿ ಮನೇಲಿ ಮಾಡ್ತಾಯಿದ್ರು. ಅಜ್ಜಿ ಅಂದರೆ ಅಮ್ಮನ ಮನೇಲಿ ಮಾಡ್ತಾಯಿದ್ರು. ಅಮ್ಮಂಗೆ ಇದು ವಾಡಿಕೆ ಇರಲಿಲ್ವಂತೆ ಮುಂಚೆಯಿಂದ. ಆಮೇಲೆ ಅಜ್ಜಿ ನೀನು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದ ಮೇಲೆ ಅಮ್ಮ ಮುಂದುವರ್ಸ್ಕೊಂಡು ಬರ್ತಾ ಇರೋದು. ಸೊ ಈಗ ನೆಕ್ಸ್ಟ್ ಅಮ್ಮ ನಂಗೆ ಅಂತಿದ್ರು, ನೀನು ಕಲ್ತ್ಕೊ, ನೀನು ಮಾಡಬೇಕು ಅಂತ ಎಲ್ಲ ಅಂದ್ಬಿಟ್ಟು ಹೇಳ್ತಿದ್ರು. ಮುಂಚೆಯಿಂದನೂ ಹೇಳ್ತಿದ್ರು ಅದನ್ನು ಕಲ್ತ್ಕೋಬೇಕು ಅಂತ. ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಅಂದರೆ ಕಲ್ಯಾಣ ಬಿಡು ಅನ್ನೋದೊಂದಿತ್ತು. ಆದರೆ ಈಗ ಅದೇನೋ ಗೊತ್ತಿಲ್ಲ, ಕಲ್ತ್ಕೊಳ್ಳೋಣ ಎಲ್ಲದನ್ನು. ಇವಾಗ ಯಾರಾದರೂ ಒಬ್ಬರು ಏನಾರೋ ಹಾಗೆ ಜನರಲ್ಲಾಗಿ ಮಾತಾಡ್ತಾ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಅನ್ನೋದಕ್ಕಿಂತ ಏನೋ ಒಂದು ಗೊತ್ತು ಅಂತ ಹೇಳ್ಬೋದಲ್ವ, ಅದರಿಂದ ಸೊ ಕಲ್ತ್ಕೊತಾ ಇದ್ದೀನಿ ಇವಾಗ. ಈಶ್ವರೀಕಂ ಸರ್ವಭೂತೇತ್ರಯುತಂ ದೀಪಂ
धूपोऽघृतेन समन्वितम् तमसामह हन्त्रेभ्यः दर्शयामि प्रसीद मे आर्द्रां पुष्करणीं पुष्टिं पिङ्गळां पद्मवादिनीं. ಸೊ ಇದನ್ನು ನಾನು ಮೆನ್ಷನ್ ಮಾಡಲೇಬೇಕು, ಇದು ಕಂಕಣ. ಸೊ ಇದಕ್ಕೆ ಒಂದು 15 ನಿಮಿಷ ಆದರೂ ಪೂಜೆ ಇದ್ದೇ ಇರುತ್ತೆ ಕಂಪಲ್ಸರಿ. ಎಲ್ಲ ಥರ ಅರಿಶಿನ ಕುಂಕುಮ ಬಡಿಸೋದಿರ್ಬೋದು, ಅಗರಬತ್ತಿ ಇರ್ಬೋದು, ಆಮೇಲೆ ಆರತಿ ಮಾಡೋದಿರ್ಬೋದು, ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ, ಕಟ್ಕೋಬೇಕಲ್ಲ ಅಂತ ಕಟ್ಕೊಳ್ಳೋದಾಗಲಿ, ಅಥವಾ ಅವ್ರು ಯಾರೋ ಕಟ್ಕೊಂಡಿದ್ದಾರೆ ನಾವು ಆ ಥರದ್ದು ಮಾಡಿ ಕಟ್ಕೊಳ್ಳೋ ಅಂತ ಸುಮ್ಮನೆ ಒಂದು ಅರಿಶಿನದ ದಾರ ಕಟ್ಕೊಂಡಿರ್ತಾರೆ. ಈ ಕಥೆಯಲ್ಲಿ ಅಂದರೆ ಈ ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಒಂದು ಕತೆ ಹೇಳ್ತಾರೆ. ಈಗ ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸಿದಾಗ ನಮಗೆ ಕೊನೆಯಲ್ಲಿ 5 ಕಥೆಗಳಿರುತ್ತಲ್ಲ, ಅದೇ ರೀತಿ ಇದರಲ್ಲಿ 1-2 ಕತೆ ಹೇಳಿದ್ದಾರೆ. ಅದರಲ್ಲಿ ಅದ್ರ ಇಂಪಾರ್ಟೆನ್ಸ್ನ ತಿಳಿಸಿದ್ದಾರೆ. ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಪೂಜೆಗಳದ್ದು ಕೊನೆಯಲ್ಲಿ ಇರೋದು ಒಂದೇ. ನೀವು ಏನಕ್ಕೆ ಅಂತ ಪೂಜೆ ಮಾಡಿದ್ದೀರಾ ಅದ್ರ ಫಲ ನಿಮಗೆ ಸಿಗಬೇಕು ಅಂದರೆ ಅದನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನೋದು. ಸೊ ಈ ಕಂಕಣ ಕೂಡ ಅದಕ್ಕೆ ಅಂತಲೇ ಇರೋದು. ನೀವು ಪ್ರಸಾದ ಸೇವಿಸೋದು ಎಷ್ಟು ಇಂಪಾರ್ಟೆಂಟೋ, ಕಂಕಣ ಕಟ್ಕೊಂಡು ಅದಕ್ಕೆ ಅಷ್ಟೇ ಬೆಲೆ ಕೊಡೋದು ಇಂಪಾರ್ಟೆಂಟ್. ಸೊ ಇವಾಗ ಕೆಲವ್ರು ಹೆಂಗೆಂಗೋ ಕಟ್ಕೊಂಡ್ಬಿಡೋದು, ಯಾವುದೋ ಒಂದು ತೆಳ್ಳಗಿರೋ ದಾರಕ್ಕೆ ತೊಗೊಂಡು ಅದಕ್ಕೆ ಅರ್ಶಿನ ಮೆತ್ಬಿಟ್ಟು ಒಂದು ಹೂ ಹಾಕಿ ಕಟ್ಕೊಂಡ್ಬಿಡೋದು, 2 ದಿನ ಆದಮೇಲೆ ಕಟ್ ಮಾಡಿ ಬಿಸಾಕೋದು. ಅದನ್ನು ಮಾಡಬಾರ್ದು. ಸೊ ಈ ದಾರದಲ್ಲಿ ಕರೆಕ್ಟಾಗಿ 9 ಎಳೆ ಇರುತ್ತೆ, ಹಾಗೆ 16 ಗಂಟುಗಳಿರುತ್ತೆ. ಇದನ್ನು ಅಮ್ಮ ನನ್ನ ಕೈಯಲ್ಲೇ ಮಾಡಿಸ್ತಾರೆ ಯಾವಾಗಲೂ, ಯಾಕಂದರೆ ತಿಳ್ಕೊ ಅದನ್ನು ಹೇಗೆ ಮಾಡ್ತಾರೆ ಅಂತ ನಿನಗೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು. ಒಂದೊಂದು ಸರ್ತಿ, ಈ ಸರ್ತಿ ಅಮ್ಮ ಮಾಡಿದ್ದಾರೆ, ನಾನು ಮಾಡಿಲ್ಲ. ಈ ಸರ್ತಿ ಮಲ್ಕೊಂಡ್ಬಿಟ್ಟಿದ್ದೀನಿ ಹೇಳಿದ್ನೆಲ್ಲ. ಸೊ ಹಾಗೆ ಎಲ್ಲದಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಹಬ್ಬಗಳು ಮುಗಿದು ನೆಕ್ಸ್ಟ್ ಡೇನೇ ಕಟ್ ಮಾಡೋರಿದ್ದಾರೆ, ಆಮೇಲೆ ಒಂದು ವಾರ ಇಟ್ಕೊಳ್ತಾರೆ, ಅರ್ಶಿನ ಹೋಗೋ ತನಕ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ನೀವು ನನ್ನ ಕೈಯಲ್ಲಿ ನೋಡ್ಬೋದು, ಪ್ರತಿ ವಿಡಿಯೋನಲ್ಲೂ ನಾನು ಏನೇ ಡ್ರೆಸ್ ಹಾಕಿರಲಿ, ನಾನು ಫಂಕ್ಷನ್ಗೆ ರೆಡಿ ಆಗಲಿ, ಮನೇಲೇ ಬಿದ್ದಿರಲಿ, ನನ್ನ ಕೈಯಲ್ಲಿ ಯಾವಾಗಲೂ ರೈಟ್ ಸೈಡಲ್ಲಿ ಒಂದು ದಾರ ಇರುತ್ತೆ. ಆ ದಾರ ಇನ್ನೇನೂ ಅಲ್ಲ, ಈ ಗೌರಿ ಪೂಜೆದೇನೆ ಕಂಕಣ. ಅದು ನಾನು ತೆಗಿಯೋದೇ ಇಲ್ಲ, ನಾನು ಅಮ್ಮ ಯಾವಾಗಲೂ ಹಾಗೆ ಇಟ್ಕೊಂಡಿರ್ತೀವಿ. ಒಂದೊಂದು ಸರ್ತಿ ಕಟ್ಟೇನಾದರೂ ಆದರೆ ನನ್ನ ತಮ್ಮನ ಕೈಯಿಂದ ಹಂಗೆ ಹಿಂಗೆ ಕಳ್ಚೋಗುತ್ತೆ, ಬಿಟ್ಟರೆ ಅವ್ನು ಕೂಡ ಆನ್ ಪರ್ಪಸ್ ಅವ್ನು ತೆಗಿಯೋದಿಲ್ಲ. ನನ್ನ ಕೈಯಲ್ಲಿ ಅದು ಕಟ್ಟಾದರೆ ನಾನು ವಾಪಸ್ ಕಟ್ಕೊತೀನಿ, ಬಿಟ್ಟರೆ ನಾನು ಅದನ್ನು ತೆಗೆದು ಯಾವತ್ತೂ ಸೈಡಿಗೆ ಹಾಕಿಲ್ಲ. ವರಮಹಾಲಕ್ಷ್ಮಿ ಪೂಜೆಲಿ ಒಂದು ಕಂಕಣ ಕಟ್ತಾರೆ, ಆಮೇಲೆ ಗೌರಿ ಪೂಜೆಲಿ ಒಂದು ಕಟ್ತಾರೆ. ವರಮಹಾಲಕ್ಷ್ಮಿಲಿ ಕಟ್ಟಿದ್ದು, ಗೌರಿ ಪೂಜೆಲಿ ನಾನು ಬಿಚ್ತೀನಿ. ಸದ್ಯ ಪೂಜೆ ಮುಗಿಯೋ ತನಕ ಒಂಚೂರು ಸೈಲೆಂಟಾಗಿ ಕೂತಿದ್ದ, ಬಂಗಾರಿ ಥರ, ಸದ್ದು ಗಿಡ್ಡು ಮಾಡಲಿಲ್ಲ. ನೋಡಿ ನಮ್ಮ ಮನೆ ಗೌರಮ್ಮನ ಪೂಜೆ ಮುಗಿದಿದೆ. ಎಲ್ಲರಿಗೂ ಗೌರಮ್ಮ ಗಣೇಶ ಒಳ್ಳೇದು ಮಾಡಲಿ. ಎಲ್ಲರೂ ಅಲ್ಲಿಂದಾನೇ ನಮಸ್ಕಾರ ಮಾಡ್ಕೊಳ್ಳಿ. ಮುಂದಿನ ವರ್ಷ ಕರಿತೀನಿ, ಬನ್ನಿ. ಈ ವರ್ಷ ಕರೆಯೋಕ್ಕಾಗಿಲ್ಲ. ಈ ದಾರಗಳನ್ನ ಸುಮ್ಮನೆ ಏನೋ ಕಟ್ಕೋಬೇಕು ಅಂತ ಕಟ್ಕೋತಿರಲ್ಲ, ಅದಕ್ಕೆ ತುಂಬಾ ಅರ್ಥ ಇದೆ, ಮಹತ್ವ ಇದೆ. ಪೂಜೆಗೆ ಫಲ ಕೊಡೋದೇ ಇದು. ಸೊ ಯಾರಾದರೂ ಪೂಜೆ ಮಾಡಿದರೆ ಕರೆಕ್ಟಾಗಿ ಮಾಡಿ ಕಂಕಣನ ಕಟ್ಕೊಳ್ಳಿ, ಆವಾಗ ಒಳ್ಳೇದಾಗತ್ತೆ. ಏನು ಮಮ್ಮಿ? ನಮ್ಮ ಮಮ್ಮಿ, ಇದು ನಮ್ಮ ಮಮ್ಮಿಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಹಾಂ, ಇಲ್ಲಿ ನಮ್ಮ ಮಮ್ಮಿ ಆಮೇಲೆ ಗೌರಮ್ಮ ಮ್ಯಾಚಿಂಗ್ ಸ್ಯಾರಿ ನೋಡಿ, ಸೇಮ್ ಟು ಸೇಮ್ ಕಲರ್ ಶೇಡ್. ಎಸ್, ನೋಡು ನಾನು ಓಡಿಸ್ಕೊಟ್ಟಿದ್ದೆ ಇವಳಿಗಿದ್ದು. ನಾನು ಇದು ನಾನು ಈಗ ನಮ್ಮ ಅಕ್ಕನೇ ಮಸ್ತಾಗಿ ಕಾಣಿಸ್ತಿದ್ದಾರೆ ನಮ್ಮ ಇಬ್ಬರಿಗೆ. ಇದು ನೀನು ಬಂಗಾರಿ, ನೀನು ಮುದ್ದು ಬಂಗಾರಿ. ನೋಡಿದ್ರಿ ಅನ್ಸುತ್ತೆ ನಿಮಗೂ ಇವಾಗ ಗೌರಿ ಪೂಜೆದು ಇಂಪಾರ್ಟೆನ್ಸ್ ಏನಂತ ಗೊತ್ತಾಗಿರ್ಬೋದು, ಅಥವಾ ಆಲ್ರೆಡಿ ಗೊತ್ತಿರೋರಿಗೆ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಹೇಳೋದ್ರಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ನೋಡಿದ್ರಲ್ಲ ನಮ್ಮ ಮನೆ ಗೌರಮ್ಮ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ. ಅಲ್ಲಿ ನಾನು ನಮಸ್ಕಾರ ಮಾಡ್ಕೊಬಿಡಿ. ನಮ್ಮಮ್ಮ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ. ಬರ್ತೀನೋಣ ಫ್ರೆಂಡ್, ಬನ್ನಿ ಫ್ಯಾಮ್ಡಸ್. ಓಕೆ, ಹೋಪ್ ನಿಮಗೆಲ್ಲ ನಾವು ಮಾಡಿದ ವ್ರತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಾವು ಇದೇ ರೀತಿ ವ್ರತ ಮಾಡೋದು. ನಿಮ್ಮ ಮನೇಲಿ ಹೇಗೆ ಗೌರಿ ಪೂಜೆ ಮಾಡ್ತೀರಾ ಅನ್ನೋದನ್ನ ನೀವು ಹೇಳಿ. ಇದು ನಮ್ಮ ಮನೆಯ ಗೌರಿ ವ್ರತ ಪೂಜೆ ನೀವು ನೋಡ್ದಂಗೆ. ಮತ್ತೆ ನಾನು ನಿಮಗೆಲ್ಲ ಸಂಜೆ ಸಿಗ್ತೀನಿ. ಯಾವಾಗ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಆವಾಗ ಸಿಗ್ತೀನಿ. ಅಲ್ಲಿ ತನಕ ನೀವು ರೆಸ್ಟ್. ನಾನು ಒಬ್ಬಟ್ಟು ತಿನ್ನಬೇಕು. ಬಾಯ್. ನಾನು ಒಬ್ಬಟ್ಟು ತಿಂತೀನಿ, ಬೇಕೇನೆ? ಒಬ್ಬಟ್ಟು ಅಂದ್ರೆ ಜೀವನೇ ಬಿಟ್ಬಿಡ್ತಾನೆ.
ಬೇಡ ಹೋಗು. ಓಕೆ ಕಶಿಕಾ 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 ಹಾಯ್ ಮಾಡು. ಖುಷಿ 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 ಮಾಮಿ ಹೆಂಗಿದೆ? ಮಾಮಿ ಹೆಂಗಿದೆಪ್ಪ? ಮಾಮಿ ಹೆಂಗ್ ಮಾಡಿದಾರೆ ಮಮ್ಮಿ? ಮಾಮಿ ಹೆಂಗ್ ಮಾಡಿದ್ದಾರೆ ಮಮ್ಮಿ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಹೆಂಗಿದೆ ಹೇಳು? ಬಾ ಬಾಯ್. ಚೆನ್ನಾಗಾಯ್ತಾ? ನಿನ್ನ ಹೆಸ್ರು ಹೇಳು. ಏನು ಓದ್ತಿದ್ಯಾ ಹೇಳು. ಓಕೆ ಗೈಸ್, ಸೊ ಅಂದ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ವಿತ್ ಗಣೇಶ ಪೂಜೆ ವಿಡಿಯೋದಲ್ಲಿ, ನಮ್ಮ ಏರಿಯಾ ಗಣೇಶ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.